ನನ್ನ ಹೆಸರು ಭರತ್ ಅಂತ. ನಾನು ಆದಿಶಕ್ತಿ ಆಟೋ ಪ್ರೈವೇಟ್ ಲಿಮಿಟೆಡ್ ಸಿರ್ಸಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮೊಂದಿಗೆ ಇವತ್ತು ಮಂಜುನಾಥ್ ಅವರು ಭರತ್ನಹಳ್ಳಿ ಸೊಸೈಟಿಯವರು ಇದ್ದಾರೆ. ಇವರು ತುಂಬ ಒಂದು 10 ವರ್ಷದಿಂದ ಭರತ್ನಹಳ್ಳಿ ಸೊಸೈಟಿಯಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ರು. ಅಶೋಕ್ ಲೈಲ್ಯಾಂಡ್ ಮತ್ತು ಮಹೀಂದ್ರ ಎಲ್ಲ ಗಾಡಿನೂ ಕೂಡ ಓಡಿಸಿದ್ದಾರೆ. ಸೊ ಇವತ್ತು ನಮ್ಮೊಂದು ಒನ್ ಡೇ ಓನರ್ಶಿಪ್ ಸ್ಕೀಮಲ್ಲಿ ಇವರಿಗೊಂದು ಆಯ್ಕೆ ಮಾಡಿ ಇವತ್ತು ಅವರಿಗೆ ಒನ್ ಡೇ ಓನರ್ಶಿಪ್ಪು ಎಂಟ್ರಾ V50 ಗೋಲ್ಡನ್ನು ಟೆಸ್ಟ್ ಡ್ರೈವ್ಗೋಸ್ಕರ ಕೊಟ್ಟಿದ್ವಿ. ಇವತ್ತು ಅವರು 3.5 ಟನ್ ಲೋಡ್ ಹಾಕಿ 100 ಕಿಲೋಮೀಟ್ರ್ ರನ್ ಮಾಡಿದ್ದಾರೆ. ಸೊ ಅವ್ರ ಕಡೆಯೇ ಇವತ್ತು ಏನು ಟೆಸ್ಟ್ ಡ್ರೈವ್ ಮಾಡಿರೋಂಥದ್ದು ಅಭಿಪ್ರಾಯ V50 ಬಗ್ಗೆ ಕೇಳೋಣ. ನಮಸ್ಕಾರ ಮಂಜುನಾಥ್ ಅವರೇ. ಇವತ್ತು ನೀವು 3.5 ಟನ್ ಹಾಕ್ಕೊಂಡು ಒಂದು 100 ಕಿಲೋಮೀಟ್ರ್ ರನ್ ಮಾಡಿದ್ದೀರಾ. ಲೋಡು ಅಡಿಕೆ ಲೋಡ್ ಹಾಕಿದ್ದೀರಿ. ಸೊ ನಿಮಗೆ ಇಷ್ಟೆಲ್ಲ ನೀವು ಗಾಡಿ ಓಡಿಸಿದ್ದೀರಿ ಮುಂಚೆ. ಸೊ ಈ ಗಾಡಿ ಓಡಿಸಿದಾಗ ನಿಮಗೆ ಏನು ಫೀಲ್ ಅನಿಸುತ್ತೆ ಸರ್? ಈಗ ನಾವು ಗಾಡಿ ಓಡಿಸ್ಕೊಂತ ಒಂದು 9 ವರ್ಷ ಆಯ್ತು ಸರ್. ಈಗ ನಾನೀಗ ಇದ್ರ ಗಾಡಿ ಓಡಿಸ್ತಿದ್ದೆ. ಯಾವುದಂದರೆ ಅಶೋಕ್ ಲೈಲ್ಯಾಂಡಲ್ಲಿ ಅದೊಂದು ಓಡಿಸಿದ್ದೆ ಸರ್. ಅದಾದಮೇಲೆ ಪುಲ್ಲೂರದಲ್ಲಿ ಓಡಿಸಿದ್ದೆ. ಅದೊಂದು ಸರ್ ಈಗ ನಮಗೆ ಏನಂದರೆ ನಾನು ಎಷ್ಟು ಲೋಡ್ ಮಾಡಿದೆ ಸರ್. ಈಗ 3 ಟನ್ ಹಾಕಿದೆ ಸರ್ ನಾನು. ಅದು ಟಯರ್ ಮತ್ತು ಏನಂದ್ರೆ 16 ನಂಬರ್ ಟೈರ್ ಸರ್. 3 ಟನ್ ಹಾಕಿದ್ರು ಕೂಡ ಅದು ಅದ್ರ 3 ಟನ್ ಹಾಕಿದ್ರೆ 3 ಟನ್ ಹಾಕಿದ್ರು ಟೈರ್ ಹಾಕ್ಬಿಡ್ತಿ ಸರ್. ಅದು 100 ಪೌಂಡ್ ಇದ್ರು ಟೈರ್ ಹಾಕ್ಬಿಡ್ತಿತ್ತು. ಮತ್ತು ಮುಂದೆ ಹಾಕೋದೇ ಬೇಡ ಅನ್ಸೋತಿ ಸರ್ ನನಗೆ. ಓಕೆ ಅದ ಸರ್. ಇವತ್ತು ನೀವು ಬಂದಿರಿ ಸರ್. ನೋಡಿರಿ ಇವತ್ತು ನಾನು 3.5 ಟನ್ ಹಾಕಿ ಸರ್ ಈ ಗಾಡಿ. ಇವತ್ತು ನಾನು ಓಡಿಸಿದೆ ಒಂದು 100 ಕಿಲೋಮೀಟ್ರ್ ನಾನು ರನ್ನಿಂಗ್ ಮಾಡಿದೆ. ಆದರೆ ಟೈರ್ ಸರ್ ಒಂದು ಚೂರು ಹಾಕಲಿಲ್ಲ ಸರ್. ಅಂದರೆ ಅದು ಟೈರ್ ಮೇಲೆ ನಂಗೆ ಭಾರಿ ಇದಾಯ್ತು ಸರ್. ಟೈರ್ ಒಂಚೂರು ಬಾಕಿ ಆ ಗಾಡಿಗಿಂತ ಈ ಗಾಡಿಗೆ ಸ್ವಲ್ಪ 15 ನಂಬರ್ ಟೈರ್ ಸರ್. 15 ನಂಬರ್ ಅದು 16 ನಂಬರ್ ಸರ್. 16 ನಂಬರಿಗೆ 3 ಟನ್ ಹಾಕಿದ್ರೆ ಟೈರ್ ಹಾಕ್ತಿದೆ ಸರ್. 15 ನಂಬರಿಗೆ 3.5 ಹಾಕಿದ್ರು ಟೈರನ್ನು ಫೀಲಿಂಗ್ ಬರಲಿಲ್ಲ ಸರ್. ಹಾಕಿದ ಫೀಲಿಂಗ್ ಬರಲಿಲ್ಲ ಒಂದು ಸರ್. ಒಂದಾದ್ಮೇಲೆ ಮತ್ತು ಲೋಡಿಂಗ್ ಮಾಡ್ಬೇಕಾರೆ ಸರ್ ಅದು ಏನಾಗ್ತದೆ ಅಂದರೆ ಸ್ವಲ್ಪ ಜಾಗನ ಭಾರಿ ಇಕ್ಕಟ್ಟು ಸರ್. ಅಂದರೆ ಹೈಟ್ ಆಗ್ಬಿಡ್ತದೆ. ಅಂದರೆ ಲೋಡಿಂಗ್ ಏರಿಯಾ ಸಣ್ಣ ಇರೋದ್ರಿಂದ ಹೈಟ್ ಲೋಡ್ ಆಗ್ಬಿಡ್ತದೆ. ನಮ್ಗೆ ಏನಾಗ್ತದೆ ರೋಡಲ್ಲಿ ಹೋಗ್ಬೇಕಾರೆ ಹಿಂಗೆ ಲಾಪ್ ಆಗುವಂಥ ಚಾನ್ಸಸ್ ಭಾಳ ಇದೆ. ಇದರಲ್ಲಿ ಏನಾಯ್ತು ಸರ್ ಈಗ ನಮಗೆ ಮತ್ತೆ ಸ್ಪೇಸು ಭಾಳ ಜಾಸ್ತಿ ಇದೆ ಸರ್. ಲೋಡಿಂಗ್ ಬಾಡಿ ದೊಡ್ಡದಿರೋದ್ರಿಂದ ಏರ್ಲಿಲ್ಲ ಬಾಡಿ ಜಾಸ್ತಿ 3 ಮೇಲ್ ತನಕ ಇರಲಿಲ್ಲ ಸರ್. ಅದೊಂದು ಸರ್. ಅದಾದ್ಮೇಲೆ ಒಳಗೆ ಸರ್ ಈಗ ಆ ಗಾಡಿಲಾದ್ರೆ 3 ಜನ ಕೊಳ್ಳೋಕ್ಕೂ ಭಾರಿ ತ್ರಾಸ ಸರ್. 4 ಜನ ಕುಂದ್ರಬೇಕಂದ್ರೆ ಒಂದು ಆಗೋದಿಲ್ಲ ಅಂತಿದ್ದೆ ನಾನು. ಇದ್ರ 3 ಜನ ಮತ್ತು ಸಣ್ಣ ಹುಡುಗನ್ ಕುತ್ಕೊಂಡ್ ಬಂದಿದ್ದೆ ಸರ್ ನಾನು. ಅಂದರೆ ಚಲೋ ಉಂಟು, ಕ್ಯಾಬಿನ್ ಕಂಫರ್ಟ್ ಇದೆ. ಹಾಂ ಸರ್. ಮತ್ತೊಂದು ಸರ್ ಏನಂದರೆ ನನಗೆ ಓಡಿಸ್ಬೇಕಾದ್ರೆ ಸರ್ ಆ ಗಾಡಿಯಲ್ಲಿ ಓಡಿಸ್ಬೇಕಾದ್ರೆ ಸ್ವಲ್ಪ ಸೊಂಟ ನೋವು ಬರೋದು, ಸ್ವಲ್ಪ ನಿಲ್ಲಿಸಿ ಅಲ್ಲಿ ಸ್ವಲ್ಪ ನಿಲ್ಲಿಸಿ ಎಲ್ಲ ಮಾಡ್ತಿದ್ದೆ. ಇದು ಹಂಗಾಗಿಲ್ಲ ಸರ್. ಬ್ಯಾಕ್ ಪೇನ್ ಏನು ಅಷ್ಟೇನು ಕಾಣಿಸ್ತಿಲ್ಲ. ಆರಾಮ ಸರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಒಂದು ಯಾವುದೇ ರೀತಿ ಬ್ಯಾಕ್ ಪೇನ್ ಅನಿಸ್ತಿಲ್ಲ. ಮತ್ತೆ ಎಲ್ಲಿ ನಿಲ್ಲಿಸ್ಬೇಕು ಅನಿಸ್ತಿಲ್ಲ ಸರ್. ಗಾಡಿ 3.5 ಟನ್ ಲೋಡ್ ಹಾಕಿದಾಗ ನಿಮ್ಮ ಎಂಟ್ರಾ V50 ಗೋಲ್ಡಲ್ಲಿ ಪಿಕಪ್ ಹೆಂಗೆ ಸರ್? ಪಿಕಪ್ ಮತ್ತು A1 ಸರ್. ಅದು ಭಾರಿ ನಂಗೆ ಸರ್. ಈಗ ಇಲ್ಲಿ ನಮ್ದು ಇದೊಂದು ಘಟ್ಟ ಉಂಟು. ಯಾವುದಂದ್ರೆ ಇದು ಯಾವುದಂದ್ರೆ ಸರ್ ಸಸಲಿಂಗದ ಘಟ್ಟ ಇದೆ ಸರ್. ಅಲ್ಲಿ ಏನೇಂದ್ರೆ ಆ ಗಾಡಿಗೆ ನಾನು ಸೆಕೆಂಡ್ ಗೇರಲ್ಲೇ ಬಂದ್ಬಿಡ್ತಿದ್ದೆ. ಸೆಕೆಂಡ್ ಗೇರ ತೊಗೊಂತಿತ್ತು. ಇದಂಗಲ್ಲ ಸರ್, 3rd ಗೇರ್ ಬಂದ್ಬಿಟ್ಟೆ ನಾನು. 3.5 ಟನ್ ತೊಗೊಂಡು 3.5 ಟನ್ ತೊಗೊಂಡು ಅಪ್ಪಲ್ಲಿ 3rd ಗೇರ್ ಬಂದ್ಬಿಟ್ಟೆ ಮೇಲೆ. ಆದಂಗಲ್ಲ ಸರ್ 3 ಟನ್ ಹಾಕಿ 2ನೇ ಗೇರ್ ತೊಗೊಂತಿದ್ದೆ ಸರ್. ಸ್ವಲ್ಪ ಪಿಕಪ್ ಡೌನ್ ಆತಂದ್ರು ಫಸ್ಟ್ ಗೇರ್ ತೊಗೊಂಡ್ಬಿಡ್ತಿದ್ದೆ. ಇದಂಗಲ್ಲ ಅಕಸ್ಮಾತ್ ಡೌನ್ ಆತಂದ್ರು ಸೆಕೆಂಡ್ ಗೇರ್ ಬಂದ್ಬಿಡ್ತಿದ್ದೆ. ಮತ್ತೆ 3rd ಗೇರ್ ಹಾಕೊಂಡು ಹೋಗ್ಬಿಡ್ತು ಸರ್. ಅದು ಭಾರಿ ಚಲೋ ಅನಿಸ್ತು ನನಗೆ. ಹಂಗಾಗಿ ಮತ್ತೆ ಎಂಟ್ರಾ V50 ಬಗ್ಗೆ ಮತ್ತೆ ನಿಮಗೆ ಭಾರಿ ಚಲೋ ಉಂಟು ಸರ್. ಗಾಡಿ ಪಿಕಪ್ ಎಲ್ಲ ಭಾರಿ ಚಲೋ ಅಂತು. ಇವತ್ತು ನೀವು 3.5 ಟನ್ ಹಾಕೊಂಡು 100 ಕಿಲೋಮೀಟರ್ ರನ್ ಮಾಡಿದ್ದೀರಿ. ಹೌದು. ಮೈಲೇಜು 16 ಬಂದಿದೆ. 16 ಬಂತು ಸರ್. 16 ಬಂದಿದೆ. ಅದ್ರ ಬಗ್ಗೆ ಏನಂತೀರಾ? ಮೈಲೇಜ್ ಬಗ್ಗೆ ಅಂದ್ರೆ ಮೈಲೇಜ್ ಎಲ್ಲ ಅಡ್ಡಿಲ್ಲ ಸರ್ ಆ ಲೆಕ್ಕದಲ್ಲಿ. ಯಾಕಂದರೆ ನಮ್ಮದು ಮತ್ತೊಂದು ಗಾಡಿ ಅದು ಇದು ಓಡಿಸ್ಬೇಕಾರೆ ನಾನು 10-9 ಲಾಸ್ಟ್. ಎಷ್ಟೇ ನಾವು ಕಂಡೀಷನ್ ಮೇಲೆ ಗಾಡಿ ಹೊಡೆದ್ರು 10-9 ಅದ್ರ ಮೇಲೆ ಮೈಲೇಜ್ ತರಕಾಗೋದಾಯ್ತು ನನಗೆ. ಸೊ ನೀವು ಬಾಕಿ ಏನು ಗಾಡಿ ಓಡಿಸಿದಿರಿ ಅದರಲ್ಲಿ ನಿಮಗೆ ಅದರಲ್ಲಿ 10ರಿಂದ 9 ಲಾಸ್ಟ್ 11 ಮುಟ್ಟಿಲ್ಲ ನಾನು. 3 ಟನ್ನಿಗೆ ಬರ್ತಿತ್ತು. 3 ಟನ್ನಿಗೆ ಬರ್ತದೆ. ಇವತ್ತು 3 ಟನ್ನಿಗೆ 16 ಮೈಲೇಜ್ ಬರ್ತಾ ಇದೆ. ಕೊಟ್ಟದಂದ್ರೆ ಎಂಟ್ರಾ V50 ಗೋಲ್ಡ್ ಬಗ್ಗೆ ನೀವು ಏನು ಅಭಿಪ್ರಾಯ ಅನ್ಸುತ್ತೆ? ನಾಯಕ್ ಸರ್ ನೆಕ್ಸ್ಟ್ ಮಾಡೋದಾದ್ರೆ ಇದೇ ಗಾಡಿ ಮಾಡ್ಬೇಕಲ್ಲ ನಮ್ಗೆ ಆಗೋಗಿತ್ತು ಸರ್. ತುಂಬಾ ಸಂತೋಷ. ಹಂಗಾಗಿ ನೆಕ್ಸ್ಟ್ ಟೈಮ್ ಇದೇ ಗಾಡಿನೇ ಚೂಸ್ ಮಾಡ್ಬೇಕಂತ ಇದು ಮಾಡಿ. ಮಂಜುನಾಥ್ ಅವರೇ, ಇವತ್ತು ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು ಆದಿಶಕ್ತಿ ಟಾಟಾ ವತಿಯಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.